ಆರಾಮಾಗಿರಿ. ಇನ್ನೊಂದು ಸ್ವಲ್ಪ ದಿನ ಏನು ಕೆಲಸ ಮಾಡಬೇಡಿ. ಇನ್ನೊಂದು ವಾರ ನಿಮ್ಮ ಬದಲು ನಾನು ಕೆಲಸ ಮಾಡ್ತೀನಿ, ಆಯ್ತಾ? ನೀನೇನಾದರೂ ಸರಿಯಾದ ಟೈಮಿಗೆ ಬಂದಿರಲಿಲ್ಲ ಅಂದರೆ ಅಪ್ಪಯ್ಯ. ಏನು ನೀನು ಈಗ ಹುಷಾರಾದ್ರು ತಾನೆ, ಕರ್ಕೊಂಡು ನಡಿ. ಆದರೂ ಭಯ ಆಗ್ತಿದೆ ನನಗೆ. ಹೇಳ್ದೆ ಕೇಳ್ದೆ ದನಿಗಳ ಜಿಪ್ನ ಎತ್ಕೊಂಡ್ ಬಂದಿದ್ಯಾ, ಈಗೇನು ಗತಿ ಮಾಡ್ತಾರೋ ಏನೋ. ತಲೆನೇ ಕೆಡ್ಸ್ಕೋಬೇಡ, ನನ್ನ ಯಾರು ಏನು ಮಾಡೋಕ್ಕಾಗಲ್ಲ. ನಾವೊಂಥರ ಹ್ಯೂಮನ್ ಇದ್ದಂಗೆ. ಹೊರಡಿ. ಯಾರಪ್ಪ? ಯಾರು ನಿಮ್ಗೆ? ನನ್ನ ಮಗನ್ ಮರಕ್ ಕಟ್ಟಾಕ್ರಲ್ಲ. ಬಿಡ್ರೋ ಈಗ ಬಿಡ್ಲಿಲ್ಲ ಅಂದ್ರೆ ಆಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಹೇಳೋದ್ ಕೇಳ್ರು. ಎಷ್ಟು ಪೊಗರಿದ್ರೆ ನಮ್ ಜೀಪೇ ತಗೊಂಡ್ ಹೋಗ್ತೀಯ ನೀನು? ಅದು ಕಾವೇರಿ ಕೂಸ್ಕೊಂಡು ನನ್ನ ಮಗನ್ ಬಲಿ ಹಾಕ್ರಲ್ಲ. ಅಪ್ಪಯ್ಯ ಈಗ ಬಂದೆ. ಈ ಮಟ್ಟಕ್ಲವ್ವಾ ಇಬ್ರಿಗೂ ಸೇರ್ಸೋಡಿರಲ್ಲ, ಅನ್ಭವಿಸ್ಲಿ. ಅಯ್ಯೋ, ನಿಂಗೂ ಪೆಟ್ಬಿತ್ತಾ? ಮೈ ಗಾಡ್, ಅಂದ್ರೆ ನಿನ್ನೆ ಜೀಪ್ ತಗೊಂಡೋಗಿದ್ದು ನೀನಾ? ಶಟ್, ತುಂಬಾ ಏಟಾಯ್ತಾ? ನಾನು ಮತ್ತೆ ಹಚ್ಚ. ಬಾ ಆಸ್ಪತ್ರೆಗೆ ಹೋಗೋಣ. ಯಾಕೆ ನಾನ್ ಮದ್ದು ಹಚ್ಚಿದ್ರೆ ನಿನ್ ಗುರಿ ಜಾಸ್ತಿ ಆಗುತ್ತಾ? ಈ ಕೂಲಿ ಮಾಡೋಳು ಹಚ್ಚಿದ್ರೆ ನಚ್ಚಗಾಗುತ್ತಾ? ಏನೋ ಇದ್ ನಿನ್ ಹಣೆ ಬರ. ಕೋಟಿಗಟ್ಲೆ ಆಸ್ತಿ ಇಟ್ಕೊಂಡು ಕೈಗೊಬ್ಬ ಕಾಳಿಗೊಬ್ಬ ಆಳ್ನ ಇಟ್ಕೊಂಡು ಇಲ್ಲಿ ನೋಡಿದ್ರೆ ನೀನೇ ಕೂಲಿ ತರ ಕೆಲಸ ಮಾಡ್ತಾ ಇದೀಯಾ. ಇಡೀ ಕೊಡಗಿನ ಸೀಮೆಗೆ ಶ್ರೀಮಂತ ನೀನು. ವೀರೇಂದ್ರ ವರ್ಮ ಅವರ ಪ್ರೀತಿಯ ಮಗ. ನಿನ್ಗಿರೋ ಸ್ಟೇಟಸ್ಗೆ ಅಂತ ಚಂದಕ್ಕೆ ಸಾವಿರಾರು ಜನ ಹುಡುಗಿರು ಕ್ಯೂ ನಿಲ್ತಾರೆ. ಅಂತದ್ರಲ್ಲಿ ಈ ಲೋ ಕ್ಲಾಸ್ ಹುಡುಗಿಯಿಂದ ಬಿದ್ದಿದೆಯಲ್ಲೋ. ರಜನಿ ಹೀಗೆಲ್ಲ ಮಾತಾಡ್ಬೇಡ, ಮೊದಲು ನಡಿ ಇಲ್ಲಿಂದ. ಯಾಕೋ ಹೋಗ್ಬೇಕು ನಾನು? ಏನೋ ಸಿಟಿ ಹುಡುಗಿರ್ನ ನೋಡಿ ನೋಡಿ ಬೇಜಾರಾಗಿದೆ. 2 ದಿನ ಹಳ್ಳಿ ಹುಡುಗಿ ಜೊತೆ ಇದ್ದು ಮಜಾ ಮಾಡ್ಕೊಂಡು ಬರ್ಲಿ ಅಂತ ನಾನು ಸುಮ್ಮನೆ ಇದ್ದೆ. ಬಟ್ ನೀನು ಇಷ್ಟು ದಿನ ಆದ್ರೂ ಇವಳ ಹಿಂದೆನೆ ಸುತ್ಕೊಂಡು ಹಾಡಾಡ್ಕೊಂಡು ಒದೆ ತಿನ್ಕೊಂಡಿದೀಯಲ್ಲ. ಛೇ, ಇಂಥ ಸ್ಲಮ್ ಹುಡುಗಿರೆಲ್ಲ ನಿನಗೆ ಸೂಟ್ ಆಗಲ್ಲ ಕಣೋ.
ನಡಿ ಹೋಗೋಣ. ರಜನಿ, ಕಾವೇರಿ ಬಗ್ಗೆ ಹಿಂಗೆಲ್ಲ ಮಾತಾಡ್ರೆ ನಾನು ಸುಮ್ಮನಿರಲ್ಲ. ಫಸ್ಟ್ ಆಫ್ ಆಲ್ ನಿನ್ಗೆ ಯಾವನ್ ಇಲ್ಲಿಗೆ ಬರಕ್ಕೆ ಹೇಳಿದ್ದು? ಹೌದು, ನಾನು ಶ್ರೀಮಂತ. ದುಡ್ಡು ಕಾಸು ಆಳು ಕಾಳು ಎಲ್ಲರೂ ಇದ್ದಾರೆ ನನಗೆ. ನಾನು ಇಷ್ಟಪಟ್ಟವ್ರನ್ನ ಪ್ರೀತಿ ಮಾಡತ್ತಪ್ಪ. ನಾನು ಇವಳನ್ನ ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ಬದುಕಿದ್ರು ಇವಳ ಜೊತೆನೆ, ಸತ್ರು ಇವಳ ಜೊತೆನೆ ಅಂತ ಡಿಸೈಡ್ ಮಾಡಿದ್ದೀನಿ. ನನಗೂ ನಿನಗೂ ಸೂಟ್ ಆಗಲ್ಲ. ನನ್ನ ಮೇಲೆ ಆಸೆ ಇಟ್ಕೋಬೇಡ ಅಂತ ನಿನ್ಗೆ ಹೇಳಿದ್ದೀನಿ. ನೀನ್ ಹೇಳ್ಬಿಟ್ರೆ ನನ್ ಮನ್ಸಲ್ಲಿರೋ ಪ್ರೀತಿನ ಕಿತ್ ಹಾಕಕ್ಕಾಗುತ್ತಾ? ಸರಿ, ಈಗ ನಾನ್ ಹೇಳ್ತಾ ಇದ್ದೀನಿ, ಆ ಬಿಕಾರಿ ಹುಡುಗಿ ಮೇಲಿರೋ ಪ್ರೀತಿನ ಕಿತ್ ಹಾಕು. ನಾವಿಬ್ರು ಇಲ್ಲೇ ಮದ್ವೆ ಮಾಡ್ಕೊಳ್ಳೋಣ. ಇಲ್ಲೇ ಈಗ್ಲೇ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ಎಂಗೇಜ್ಮೆಂಟ್ ರಿಂಗ್ ಕೂಡ ತಂದಿದ್ದೀನಿ, ನೋಡು. ಲೂಸ್ ತರ ಮಾತಾಡ್ಬೇಡ ರಜಿ. ನೀನ್ ಎಷ್ಟೇ ಹೋಗರ್ದ್ರು ನಾನು ನಿನ್ನ ಮದ್ವೆ ಆಗಕ್ಕಾಗಲ್ಲ. ನಿನ್ ಮೇಲೆ ನಂಗೆ ಪ್ರೀತಿ ಹುಟ್ಟಲ್ಲ. ಯಾಕೆ ಹುಟ್ಟಲ್ಲ? ನಾನು ಅವಳಿಗಿಂತ ಚೆನ್ನಾಗಿಲ್ವಾ? ರಿಚ್ ಆಗಿಲ್ವಾ? ಎಜುಕೇಟೆಡ್ ಅಲ್ವಾ? ನೀನ್ ನನ್ನವನು ಆದಿತ್ಯ, ನೀನ್ ನನಗೆ ಸೇರಿದವನು. ನೀನ್ ನನಗ್ ಬೇಕು. ನಾನು ನಿನ್ನ ಯಾರಿಗೂ ಬಿಟ್ಕೊಡಲ್ಲ. ಡೋಂಟ್ ಬಿ ಸ್ಟುಪಿಡ್ ರಜನಿ. ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ. ನಾನು ಕಾವೇರಿನ ತುಂಬಾ ಹಚ್ಕೊಂಡಿದ್ದೀನಿ. ಇವಳು ಬಿಟ್ಟು ಬೇರೆ ಹುಡುಗಿನ ನೋಡಕ್ ನಂಗೆ ಆಗಲ್ಲ. ಹೌದು, ಈ ಜನ್ಮ ಅಷ್ಟೇ ಅಲ್ಲ ಕಣೋ, ಮುಂದೆ ಎಷ್ಟೇ ಜನ್ಮ ಬಂದ್ರು ನೀವಿಬ್ರು ಸೇರೋದಕ್ ಸಾಧ್ಯನೇ ಇಲ್ಲ. ನೀವ್ ಸೇರೋದಕ್ ನಾನ್ ಬಿಡೋದು ಇಲ್ಲ. ನಾನ್ ಸತ್ತಾದ್ರೂ ಸರಿ ನಿಮ್ಮಿಬ್ರು ದೂರ ಮಾಡ್ತೀನಿ. ಸತ್ಮೇಲಾದ್ರೂ ನಿಮ್ಮಿಬ್ರು ದೂರ ಮಾಡೇ ಮಾಡ್ತೀನಿ. ನಿಮ್ಮಿಬ್ರು ದೂರ ಮಾಡೇ ಮಾಡ್ತೀನಿ. ಕಾವೇರಿ, ಬೇಡ ಬೇಡ, ನಿಮ್ ಸಾಹಸನ ಬೇಡ. ನೀವು ಸರಿ ಇಲ್ಲ. ಹೋಗ್ತಾರ ನೀವು. ಸಾಕಾಗಿ ಹೋಯ್ತು. ಬೇಡ ಬೇಡ. ಕಾವೇರಿ, ಕಾವೇರಿ. ಆವತ್ತು ಹಠಕ್ಕೆ ಬಿದ್ದು ಆ ರಜನಿ ಸತ್ತೇ ಹೋದ್ಲು. ಆದರೆ ಸಾಯೋ ಟೈಮಲ್ಲೂ ಅವಳು ಸೇಡು ಹಠ ಬಿಟ್ಟಿರಲಿಲ್ಲ. ಕೈಲಿದ್ದ ನಿಶ್ಚಿತಾರ್ಥದ ಉಂಗ್ರನ ಬಿಗಿಯಾಗಿ ಹಿಡ್ಕೊಂಡೇ ಸತ್ತಿದ್ಲು. ಇವಾಗ ನನ್ನ ತಂಗಿ ಪ್ರಾಣ ತಗೊಂಡ್ಬಿಟ್ಟಿಯಲ್ಲೋ ಆದಿತ್ಯ. ಅವಳ ಜೀವನಕ್ಕೆ ಮುಳ್ಳಾಗ್ಬಿಟ್ಟಿಯಲ್ಲೋ. ಬರೀ ಅವಳ ಜೀವನಕ್ಕಲ್ಲ, ನಮ್ಮೆಲ್ಲರ ಆಸೆ ಕನಸಿಗೂ ಮುಳ್ಳಾಗಿದ್ದಾನವನು. ಆ ಮುಳ್ಳನ್ನ ಕಿತ್ತು ಬಿಸಾಕೋವರೆಗೂ ನಮಗೆ ಯಾರಿಗೂ ನೆಮ್ಮದಿ ಇಲ್ಲ. ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇವನಿಗೆ ಇವನು ಪ್ರೀತಿ ಸಿಗಬಾರ್ದು. ಆ ಕಾವೇರಿ ದಕ್ಕಬಾರ್ದು. ಅದಕ್ಕೆ ನೀವು ವ್ಯವಸ್ಥೆ ಮಾಡಲೇಬೇಕು. ಕಾವೇರಿ ಜೀವಕ್ಕೆ ಅಪಾಯ ಇದೆ ಕಣೋ. ಸುಟ್ಟು ಬಿಡ್ತೀನಿ ಅಂತ ಹೆದರ್ಸಿದ್ರೆ ಗ್ಯಾರಂಟಿ ಅವನಿಂದ ದೂರ ಹೋಗ್ತಾಳೆ. ಅಪ್ಪನ ಮಾತಿಗೆ ಬೆಲೆನೇ ಇಲ್ವಾ? ಅಯ್ಯಯ್ಯೋ, ಕಾವೇರಿನ ಜೋಪಾನ ಮಾಡು. ಈಗ ಎಲ್ಲಿದ್ದಾಳೆ ಅವಳು? ತೋಪಿನ ಗದ್ದೆ ಗುಡಿಸ್ಲಲ್ಲಿ ಸೇರ್ಕೊಂಡಿದ್ದಾಳೆ. ಜಾಸ್ತಿ ಟೈಮ್ ಇಲ್ಲ.